ಇನ್ನು ನರವಾಣೆ ಪುಸ್ತಕ ನಾವು ಮುದ್ರಿಸಿಲ್ಲ ಅಂತ ಪ್ರಕಾಶಕರು ಇದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನರವಾಣೆ ಟ್ವೀಟ್ ಅನ್ನ ರಾಹುಲ್ ಗಾಂಧಿ ಉಲ್ಲೇಖ ಮಾಡಿ ಹೇಳಿಕೆ ನೀಡ್ತಾ ಇದ್ದಾರೆ. ನನ್ನ ಪುಸ್ತಕ ಬಿಡುಗಡೆ ಆಗಿದೆ ಅಂತ ನರವಾಣೆ ಹೇಳಿದ್ದಾರೆ. ಪೆಂಗ್ವಿನ್ ಸಂಸ್ಥೆನೇ ಸುಳ್ಳು ಹೇಳ್ತಾ ಇದೆ ಅಂದಿದ್ದಾರೆ ರಾಹುಲ್ ಗಾಂಧಿ. ಇಬ್ಬರ ಪೈಕಿ ಯಾರದ್ದಾದ್ರೂ ಒಂದು ಮಾತು ನಿಜ ಆಗಿರುತ್ತೆ. ನೀವು ಪೆಂಗ್ವಿನ್ ಅಥವಾ ನರವಾಣೆ ಯಾರ ಮಾತನ್ನ ನಂಬುತ್ತೀರಿ ಅಂದಿದ್ದಾರೆ. ಶ್ರೀ ನರವಾಣೆ ಅವರ ಟ್ವೀಟ್ ಇಲ್ಲಿದೆ, ದಯವಿಟ್ಟು ಎಲ್ಲರೂ ಇದನ್ನ ನೋಡಿ. ಎಂಎಂ ನರವಾಣೆ ಟ್ವೀಟ್ ಮಾಡಿದ್ದಾರೆ, ಹಲೋ ಫ್ರೆಂಡ್ಸ್, ನನ್ನ ಪುಸ್ತಕ ಲಭ್ಯ ಇದೆ, ಈ ಲಿಂಕ್ ಅನ್ನ ಅನುಸರಿಸಿ, ಹ್ಯಾಪಿ ರೀಡಿಂಗ್, ಜೈ ಹಿಂದ್ ಅಂದಿದ್ದಾರೆ. ಇದು ನರವಾಣೆ ಅವರ ಟ್ವೀಟ್, ನೀವು ಟ್ವೀಟ್ ಅನ್ನ ನೋಡಬಹುದು. ರಾಹುಲ್ ಗಾಂಧಿ ಅವರ ಸ್ಪಷ್ಟನೆ ಇದು. ನಾನು ಹೇಳ್ತಾ ಇರುವ ಅಂಶ ಅಂದ್ರೆ ನರವಾಣೆ ಸುಳ್ಳು ಹೇಳ್ತಿದ್ದಾರೆಯೇ, ನಾನು ಮಾಜಿ ಸೇನಾ ಮುಖ್ಯಸ್ಥನನ್ನ ನಂಬ್ತೀನಿ, ಅವರು ಸುಳ್ಳು ಹೇಳ್ತಾರೆ ಅಂತ ನಾನು ಭಾವಿಸೋದಿಲ್ಲ. ಪೆಂಗ್ವಿನ್ ಸುಳ್ಳು ಹೇಳ್ತಿದ್ದಾರೆ, ಯಾರಾದ್ರೂ ಇಬ್ಬರಲ್ಲಿ ಹೇಳಬಹುದು, ಎರಡೂ ಸತ್ಯವಾಗಿರೋದಕ್ಕೆ ಸಾಧ್ಯವಿಲ್ಲ. ದಯವಿಟ್ಟು ನಾನು ಹೇಳೋದನ್ನ ಕೇಳಿ. ಪೆಂಗ್ವಿನ್ ಏನೋ ಹೇಳ್ತಾ ಇದೆ, ಅವರು ಹೇಳ್ತಾ ಇದ್ದಾರೆ ಪುಸ್ತಕ ಪ್ರಕಟ ಆಗಿಲ್ಲ, ಆದ್ರೆ ಪುಸ್ತಕ ಅಮೆಜಾನ್ ನಲ್ಲಿ ಲಭ್ಯ ಇದೆ ಅಂದಿದ್ದಾರೆ. Here is a tweet from Mr. Narawane. ये देख लीजिए please. मनोज नरवाने जी. It's a tweet that says, "Hello friends. सर थोड़ा सा पीछे हो जाइए. Available now. Just follow the link. Happy reading. Jai Hind." This is a tweet that Mr. Narawane has made. You can look into the tweet. So the point I'm making is either Mr. Narawane is lying, and I believe the army chief. Okay, I don't think he will lie, or Penguin is lying. Somebody needs to. Both cannot be telling the truth. No, please listen to what I said. Yeah. Penguin is saying something. They're saying the book is not being published, right? The book is available on Amazon. Right. General Narawane has tweeted, as I just read to you, that please buy my book. And I think he tweeted that 2023. 23. Right. So Narawane ji, who's the army chief, who I believe over Penguin. Do you believe Penguin over Narawane ji? I believe Mr. Narawane. He is the army chief. He has made certain statements in the book. That is inconvenient for the government of India. It's inconvenient for the Prime Minister. ಎಸ್, ಮತ್ತೊಂದು ಸಲ ಪ್ರಶಾಂತ್ ನಾತು ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ನಾವು ಕೇಳಿದ್ವಿ, ಜೊತೆಗೆ ಪುಸ್ತಕ ಪ್ರಕಾಶಕರು ನೀಡಿರೋ ಸ್ಪಷ್ಟನೆ. ಹಾಗಾದ್ರೆ ಪುಸ್ತಕ ಬಂದಿದ್ದೆಲ್ಲಿಂದ? ನೋಡಿ, ಜನರಲ್ ಮುಕುಂದ್ ನರವಣೆ 2022ರಲ್ಲಿ ನಿವೃತ್ತರಾಗ್ತಾರೆ. 2019 to 22 ಜನರಲ್ ನರವಣೆ ಅಧಿಕಾರದಲ್ಲಿರ್ತಾರೆ. ಅವರು CDS ಆಗಲ್ಲ, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಬೇಕು ಅಂತಕ್ಕಂಥದ್ದು ನರವಣೆ ಅವರಲ್ಲಿರುತ್ತೆ. ಅವರು ಆಗ್ಲಿಕ್ಕೆ ಸಾಧ್ಯ ಆಗಲ್ಲ. ಮೇ ಬಿ ಸರ್ಕಾರಕ್ಕೂ ಅವ್ರಿಗೂ ಒಂದಿಷ್ಟು ತಿಕ್ಕಾಟಗಳು ಇರಬಹುದು ಏನೋ. ಅದಾದಮೇಲೆ ಅವರೊಂದು ಪುಸ್ತಕವನ್ನು ಬರೀತಾರೆ. ಯಾವತ್ತೂ ಕೂಡ ಮಿಲ್ಟ್ರಿಯಲ್ಲಿರ್ತಕ್ಕಂಥ, ಅದು ಏರ್ಫೋರ್ಸ್, ಡಿಫೆನ್ಸ್, ನೇವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಆಪ್ರೇಷನಲ್ ಡೀಟೇಲ್ಸ್ಗಳನ್ನು ಬರೆಯೋಂಗಿಲ್ಲ ಅಂತಕ್ಕಂಥದ್ದು ಸರ್ಕಾರದ ಒಂದು ನಿಯಮ ಇದೆ. ಅದು ಆಫೀಸ್ ಆಫ್ ಸೀಕ್ರೆಟ್ ಆ್ಯಕ್ಟ್ ಸಂಬಂಧಪಟ್ಟಂತೆ ಒಂದು ನಿಯಮ ಸರ್ಕಾರದ್ದಿದೆ. ಹೀಗಾಗಿ ಯಾರೇ ಆ ಸ್ಥಾನದಲ್ಲಿರ್ತಕ್ಕಂಥ ಅಧಿಕಾರಿಗಳು ಪುಸ್ತಕ ಬರೆದಾಗ ಅದು ರಕ್ಷಣಾ ಇಲಾಖೆಯ ಬಳಿ ಹೋಗುತ್ತೆ. ರಕ್ಷಣಾ ಇಲಾಖೆ ಅಂದರೆ ಸರ್ಕಾರ ಅನುಮತಿ ಕೊಟ್ಟ ನಂತರವೇ ಆ ಪುಸ್ತಕಗಳು ಪ್ರಕಾಶನಗೊಳ್ಳಬೇಕು ಅಂತಕ್ಕಂಥದ್ದು ಸರ್ಕಾರದ ನಿಯಮ. ಜನರಲ್ ಮುಕುಂದ್ ನರವಣೆ ಒಂದು ಪುಸ್ತಕವನ್ನು ಬರೀತಾರೆ. ಈಗೇನು ನಾವು ಚಿತ್ರದಲ್ಲಿ ತೋರಿಸ್ತಾ ಇದ್ದೀವಿ, 4 Stars of Destiny ಪುಸ್ತಕದಲ್ಲಿ ಪ್ರಮುಖವಾಗಿ ಅವರು ಪ್ರಸ್ತಾಪಿಸಿದ್ದೇನು, 2021ರಲ್ಲಿ 7 ಕಡೆ ಚೈನಾ ಜೊತೆ ಭಾರತದ ಸ್ಕರ್ಮಿಷಸ್ ನಡೀತವೆ. ಆ ಸ್ಕರ್ಮಿಷಸ್ ಎಲ್ಲವೂ ಈಸ್ಟರ್ನ್ ಲಡಾಖ್ನ ಭಾಗದಲ್ಲಿ ನಡೀತಕ್ಕಂಥ, ನಮ್ಗೆ ಗೊತ್ತಿದೆ, ಪೆಂಗಾಂಗ್ ಲೇಕ್ನ ಸುತ್ತಮುತ್ತ 0.4 ಹಿಡಿದು ರೆಜಿಂಗ್ಲಾವರೆಗೆ ಸುಮಾರು 820 ಕಿಲೋಮೀಟರ್ ಇದೆ. ಅದು ಲಡಾಖ್ನ ಚೈನಾ ಜೊತೆಗಿನ ನಮ್ಮ ಬಾರ್ಡರ್. ಅಲ್ಲಿ ಅನೇಕ ಕಡೆ ಸ್ಕರ್ಮಿಷಸ್ ನಡೀತವೆ. ಕೆಲವೊಂದು ಕಡೆ ನಾವು ಸ್ಟ್ರಾಟಜಿಕ್ ಪೊಸಿಷನ್ಸ್ ತೊಗೋತೀವಿ, ಕೆಲವೊಂದು ಕಡೆ ಅವರು ತೆಗೆದುಕೊಳ್ತಾರೆ. ಅಲ್ಲಿ ಇರ್ತಕ್ಕಂಥ ನಿಯಮ ಏನು, ಭಾರತ ಮತ್ತು ಚೈನಾದ ಮಧ್ಯೆ 1996ರ ಅಗ್ರಿಮೆಂಟ್ ಪ್ರಕಾರ ನಾವು ಮತ್ತು ಚೈನಾ ಸ್ಕರ್ಮಿಷಸ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ವೆಪನ್ಸ್ಗಳನ್ನು ಉಪಯೋಗಿಸಬಾರ್ದು. ಅಂದರೆ ಗುಂಡಿನ ದಾಳಿ ಹೆಂಗೆ ಭಾರತ ಪಾಕಿಸ್ತಾನದ ಗಡಿಯಲ್ಲಿ ನಡೆಯುತ್ತೆ ಆ ರೀತಿ ನಡಿಬಾರ್ದು. ಮತ್ತು ಸೈನಿಕರು ಕೂಡ ಹೀಗಾಗಿಯೇ ಪರಸ್ಪರ ಕೈ ಮಿಲಾಯಿಸುವಿಕೆ ಭಾರತ ಚೈನಾ ಬಾರ್ಡರ್ನಲ್ಲಿ ನಡೀತು. ಒಂದು ರಾತ್ರಿ, ಆಗಸ್ಟ್ ತಿಂಗಳ ರಾತ್ರಿ
ಜನರಲ್ ನರವಣೆ ರಾಜನಾಥ್ ಸಿಂಗ್ ಅವರು ಕಾಲ್ ಮಾಡ್ತಾರೆ ಡಿಫೆನ್ಸ್ ಮಿನಿಸ್ಟರ್ಗೆ, ಇಲ್ಲ ಚೈನಾದ ಕಡೆಯಿಂದ 4 ಇವು ಟ್ಯಾಂಕ್ಗಳು ಬರ್ತಾ ಇವೆ, ಅದರ ಜೊತೆ ಇನ್ಫ್ಯಾಂಟ್ರಿ ಕೂಡ ಇದೆ, ನಾವೇನು ಉತ್ತರ ಕೊಡಬೇಕು ಅನ್ನೋದನ್ನು ಸರ್ಕಾರ ಹೇಳಬೇಕು ಅಂತ ಜನರಲ್ ಮುಕುಂದ್ ನರವಣೆ ರಾಜನಾಥ್ ಸಿಂಗ್ ಅವ್ರು ಕೇಳ್ತಾರೆ. ಅವರು ಅಜಿತ್ ದೋವಲ್ರಿಗೂ ಕಾಲ್ ಮಾಡ್ತಾರೆ, ವಿದೇಶಾಂಗ ಸಚಿವರಿಗೂ ಕಾಲ್ ಮಾಡ್ತಾರೆ, ರಕ್ಷಣಾ ಕಾರ್ಯದರ್ಶಿಗಳಿಗೂ ಜನರಲ್ ನರವಣೆ ಕಾಲ್ ಮಾಡ್ತಾರೆ. ಯಾಕಂದರೆ ಪೊಲಿಟಿಕಲ್ ಬಾಸ್ಗಳಿಂದ ಏನು ಅನುಮತಿ ಇದೆ ಅಂತಕ್ಕಂಥದ್ದು. 10:15 ಸುಮಾರಿಗೆ ರಾಜನಾಥ್ ಸಿಂಗ್ ಅವರು ಪ್ರಧಾನಮಂತ್ರಿಗಳ ಜೊತೆ ಮಾತನಾಡಿ ಹೇಳ್ತಾರೆ, ಉಚಿತ ಕಾರ್ವಾಯಿ ಕರೋ, ಏನು ನಡೆದಿದೆ ಅಲ್ಲಿ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಕೊಂಡು ನೀವು ಉಚಿತ ಕಾರ್ವಾಯಿ ಮಾಡಿ ಅಂತ. ಈಗಿರ್ತಕ್ಕಂಥ ರಾಹುಲ್ ಗಾಂಧಿ ಆರೋಪ ಏನು, ಆ ಉಚಿತ ಕಾರ್ವಾಯಿ ಅಂತ ಹೇಳೋಕ್ಕಿಂತ ಪೊಲಿಟಿಕಲ್ ಡಿಸಿಷನ್ ತೆಗೆದುಕೊಳ್ಬೇಕಿತ್ತು ಅಂತಕ್ಕಂಥದ್ದು. ಅದ್ರ ಬಗ್ಗೆ ನೀವು ಇಂಟರ್ಪ್ರಿಟೇಷನ್ ಹೆಂಗೂ ಮಾಡ್ಬೋದು. ಇಂಟರ್ಪ್ರಿಟೇಷನ್ ಇಲ್ಲ ಪೊಲಿಟಿಕಲ್ ಬಾಸ್ಗಳು ಹೇಳಬೇಕು. ಆದರೆ ಈಗ 4 ಟ್ಯಾಂಕರ್ಗಳು ಬರ್ತಿದ್ದಾಗ ನೀವು ಗುಂಡಾರಿಸಿ ಅಂತ ಹೇಳಿಕೆ ಕೊಟ್ಟರೆ, ನೀವು ವಾರ್ ಮಾಡಿ ಅಂತ ಹೇಳ್ದಂಗೆ, ಚೈನಾ ಜೊತೆ ಪೋಸ್ಟ್ ಕೊರೋನಾ ಸಂದರ್ಭದಲ್ಲಿ ಆ ವಾರ್ ಭಾರತ ಮಾಡುವ ಸ್ಥಿತಿಯಲ್ಲಿತ್ತ? ನಂಬರ್ 1 ಪ್ರಶ್ನೆ. ನಂಬರ್ 2 ಪ್ರಶ್ನೆ, ಇದನ್ನು ನೀವು ಇಂಟರ್ಪ್ರಿಟ್ ಹೇಗೆ ಮಾಡ್ತೀರಿ ಅಂತಕ್ಕಂಥದ್ದು ಅದು ಒಂದು ಭಾಗ. ಎರಡನೇ ಭಾಗ ಈಗ ಬರ್ತಾ ಇರ್ತಕ್ಕಂಥದ್ದೇನು ಅಂದರೆ, ರಾಹುಲ್ ಗಾಂಧಿಯವರು ಒಂದು ಪುಸ್ತಕವನ್ನು ತೆಗೆದುಕೊಂಡು ತೋರಿಸ್ತಾ ಇದ್ದಾರೆ. ಹಿಂದೆ PTIದಲ್ಲೂ ಕೂಡ ಈ ಸುದ್ದಿ ಬಂದಿತ್ತು, ಪುಸ್ತಕ ಪ್ರಕಾಶನವಾಗಿದೆ. ಈ ಪುಸ್ತಕದ ಆ್ಯಸ್ ಎ ವಿರೋಧ ಪಕ್ಷದ ನಾಯಕ ನನಗೆ ಅನಿಸುವ ಮಟ್ಟಿಗೆ ಭಾವನಾ ಅವರೇ, ಆ್ಯಸ್ ಎ ವಿರೋಧ ಪಕ್ಷದ ನಾಯಕ ಅವರೆಲ್ಲೋ ಒಂದು ಕಡೆ ಪುಸ್ತಕವನ್ನು ಸ್ರೋತವನ್ನು ತೆಗೆದುಕೊಂಡು ಬಂದು ಸರ್ಕಾರಕ್ಕೆ ಕ್ಲಾರಿಫಿಕೇಷನ್ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಸರ್ಕಾರ ಒಂದು ಕ್ಲಾರಿಫಿಕೇಷನನ್ನು ಕೊಡ್ತಾ ಇಲ್ಲ. ಆಫೀಸ್ ಆಫ್ ಸೀಕ್ರೆಸಿ ಆ್ಯಕ್ಟ್ ಪ್ರಕಾರ ಸರ್ಕಾರ ಇದನ್ನು ಸ್ಪಷ್ಟಪಡಿಸ್ತಾ ಇದೆ. ಆದರೆ ಅದೇ ಸಂದರ್ಭದಲ್ಲಿ ಮಥಾಯಿ ಮತ್ತು ಇಂದಿರಾ ಗಾಂಧಿಗೆ ಸೇರಿ, ಅಂದರೆ ಜವಾಹರ್ಲಾಲ್ ನೆಹರು ಅವರ ಪ್ರಿನ್ಸಿಪಲ್ ಸೆಕ್ರೆಟರಿಗೂ ಇಂದಿರಾ ಗಾಂಧಿಗೂ ಸಂಬಂಧ ಇತ್ತು ಅಂತ 5 ಪುಸ್ತಕಗಳನ್ನು ನಿಶಿಕಾಂತ್ ದುಬೆ ಸದನದಲ್ಲಿ ಪ್ರದರ್ಶಿಸಿದರು. ರಾಹುಲ್ ಗಾಂಧಿ ಪ್ರದರ್ಶನ ಮಾಡಿದಾಕ್ಷಣ ಪೆಂಗ್ವಿನ್ ಸಂಸ್ಥೆ ಹೇಳ್ತು, ಯಾಕಂದರೆ ಸರ್ಕಾರ ಒತ್ತಡ ಹಾಕಿರುತ್ತೆ ಡೆಫಿನೆಟ್ಲಿ. ನನಗನ್ಸುತ್ತೆ ಪುಸ್ತಕ ಪ್ರಕಾಶನ ಆಗಿತ್ತಾ ಇಲ್ವಾ ಅಂತಕ್ಕಂಥದ್ದು ಪಾಯಿಂಟ್ ಆಫ್ ಕಂಟೆನ್ಷನ್ ಆಗಿರದೆ, ಸರ್ಕಾರ ಅಟ್ಲೀಸ್ಟ್ ನನಗನ್ಸುತ್ತೆ ಪಬ್ಲಿಕ್ಲಿ ಹೇಳಿಕೆಯನ್ನು ಕೊಡೋದೇ ಕೂಡ ವಿರೋಧ ಪಕ್ಷದ ನಾಯಕರನ್ನು ಕರೆದು ಕೂಡಿಸಿ ಮಾತನಾಡಬಹುದಿತ್ತೇನೋ. ಯಾಕಂದರೆ ದಿಸ್ ಇಸ್ ವೆರಿ ಸೆನ್ಸಿಟಿವ್ ಮ್ಯಾಟರ್. ಈಗ ರಾಹುಲ್ ಗಾಂಧಿ ಎಬ್ಸಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಕೂಡ ರಾಹುಲ್ ಗಾಂಧಿ ಪೊಲಿಟಿಕಲಿ ನೀವು ಇಮ್ಯಾಚ್ಯೂರ್ಡ್ ಅನ್ನುವ ಒಂದು ನೆಪವನ್ನು ಇಟ್ಟುಕೊಂಡು ಅಥವಾ ಒಂದು ಆ ರೀತಿಯ ಟ್ಯಾಗನ್ನು ಮಾಡಿ ನಾವು ಉತ್ತರನೇ ಕೊಡಲ್ಲ ಅಂತಕ್ಕಂಥದ್ದಕ್ಕಿಂತ ನೀವು ವಿರೋಧ ಪಕ್ಷದ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಉತ್ತರವನ್ನು ಕೊಡಿ. ನಂಬರ್ 1. ನಂಬರ್ 2, ಇಲ್ಲ ಅಂದರೆ ಜನರಲ್ ನರವಣೆ ಈ ಪುಸ್ತಕ ನಾನು ಬರೆದಿದ್ನೋ, ಈ ಅಂಶಗಳನ್ನು ಬರೆದಿದ್ನೋ ಇಲ್ವೋ ಅಂತಕ್ಕಂಥದ್ದು ಜನರಲ್ ನರವಣೆ ಕಡೆಯಿಂದ ಕ್ಲಾರಿಫಿಕೇಷನ್ಸ್ ಕೇಳಿ. ಅದು ಬಿಟ್ಟು ಇಲ್ಲ ಪುಸ್ತಕ ಈಗ ಜನರಲ್ ನರವಣೆ ಹೇಳ್ತಾರೆ ನಾನು ಪುಸ್ತಕ ಬರೆದಿದ್ದೀನಿ, ಅದರ ಕಂಟೆಂಟ್ಸ್ ಬಗ್ಗೆ ನೀವು ಡಿಫೆನ್ಸ್ ಮಿನಿಸ್ಟ್ರಿ ಒಪ್ಪಿಗೆ ಕೊಡಲಿ ಅಂತಕ್ಕಂಥದ್ದನ್ನು ಜನರಲ್ ನರವಣೆ ಹೇಳ್ತಾರೆ. ಈಗ ಸರ್ಕಾರ ಏಕಾಏಕಿ ನೀವು ಪೆಂಗ್ವಿನನ್ನು ಇಟ್ಕೊಂಡು ಪುಸ್ತಕ ಬರೆದಿಲ್ಲ ಅಂತಕ್ಕಂಥದ್ದು ಹೇಳಿದರೆ, ಹಾಗಾದರೆ ಪುಸ್ತಕ ಬಂತೆಲ್ಲಿಂದ? ಜನರಲ್ ನರವಣೆ ಬರೆದ್ರೋ ಇಲ್ವೋ ಅಂತಕ್ಕಂಥದ್ದು ಸ್ಪಷ್ಟ ಆಗ್ಬೇಕಲ್ವಾ? ಅಲ್ಲ, ಈಗ ಪ್ರಕಾಶಕರು ಹೇಳ್ತಾ ಇರೋದು ನಾವು ಪ್ರಿಂಟ್ ಮಾಡಿದ್ದಲ್ಲ, ವಿ ಹ್ಯಾವ್ ಅ ಕಾಪಿ ರೈಟ್ ಅಂತ. ನೋಡಿ, ಪ್ರಕಾಶಕರು ಪ್ರಿಂಟ್ ಮಾಡೋಕ್ಕೆ ಬರೋಲ್ಲ ಡಿಫೆನ್ಸ್ ಮಿನಿಸ್ಟ್ರಿ ಒಪ್ಪಿಗೆ ದೊರೆಯುವವರೆಗೆ. ಆಗಿದ್ದಲ್ಲಿ ಜನರಲ್ ನರವಣೆ ಒಂದು ಪ್ರಿಂಟ್ ಕಾಪಿಯನ್ನು ತಾವು ಬರೆದಿದ್ದನ್ನು ಒಂದು ಪ್ರಿಂಟಾಗಿ ತೆಗೆದುಕೊಂಡು ಬಂದು ಹೊರಗಡೆ ಇಟ್ಟಿದ್ರಾ ಅಥವಾ ಇಟ್ಟಿರಲಿಲ್ವಾ? ರಾಹುಲ್ ಗಾಂಧಿ ಅದನ್ನು ಎಲ್ಲಿಂದ ತೆಗೆದುಕೊಂಡು ಬಂದರು? ನನಗನ್ಸುತ್ತೆ, ನೋಡಿ, ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷದ ನಾಯಕ ಒಂದು ಪ್ರಶ್ನೆಯನ್ನು ಎತ್ತಿದ್ದಾನಂದರೆ ಆ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕೇ ಹೊರತು ಯು ಕೆನಾಟ್ ಆಲ್ವೇಸ್ ಬೀಟ್ ಅರೌಂಡ್ ದ ಬುಷ್. ಈ ಪ್ರಶ್ನೆ ಸರ್ಕಾರಕ್ಕೆ ಅನ್ಕಂಫರ್ಟೇಬಲ್ ಇದೆ, ಎವ್ರಿ ಒನ್ ವಿಲ್ ಅಂಡರ್ಸ್ಟ್ಯಾಂಡ್ ಬಿಕಾಸ್ ಆಪರೇಷನಲ್ ಡೀಟೇಲ್ಸ್ ಆರ್ ಇನ್ವಾಲ್ವ್ಡ್ ಇನ್ ದ್ಯಾಟ್. ಬಟ್ ಸರ್ಕಾರ ಅದಕ್ಕೆ ಉತ್ತರವನ್ನಾದರೂ ಕೊಡಬೇಕಲ್ವಾ? ನೀವು ಬಹಿರಂಗವಾಗಿ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದ್ರೂ ಕೂಡ ವಿರೋಧ ಪಕ್ಷದ ನಾಯಕರನ್ನು ಕರೀರಿ, ಅದಕ್ಕೊಂದು ಕಾನ್ಫಿಡೆನ್ಸಲ್ಲಿ ಉತ್ತರ ಕೊಡುವ ಪ್ರಯತ್ನ ಮಾಡಿ. ನನಗನ್ಸುತ್ತೆ ಎರಡೂ ಬದಿಗಳು ಇದರಲ್ಲಿ ಪಾಲಿಟಿಕ್ಸನ್ನು ಆಡ್ತಾ ಇದೆ. ಪ್ರಶಾಂತ್, ಇತ್ತೀಚೆಗಿನ ವರ್ಷಗಳಲ್ಲಿ ಈ ಹಿಂದಿನ ಸರ್ಕಾರಗಳು, ಈ ಹಿಂದಿನ ಅದೊಂದು ಡಿಗ್ನಿಟಿಯನ್ನ ಎರಡೂ ಕಡೆಯವರು ಫಾಲೋ ಮಾಡ್ತಾ ಇದ್ರು. ವಿಪಕ್ಷಗಳನ್ನ ಕರೆದಾಗ ಗೌರವಯುತವಾಗಿ ಬಂದು ಕೂತ್ಕೊಂಡು ಒಂದು ಸಮಾಲೋಚನೆಯ ಪ್ರಯತ್ನಗಳು ಆಗ್ತಾ ಇದ್ವು. ಆಗಿನ ಕಾಲದಲ್ಲಿ ಅಂತ ಮಾತಾಡಬೇಕಾದ ಪರಿಸ್ಥಿತಿ ಬಂದಿದೆ. ಇವತ್ತಿನ ವಿಪಕ್ಷವೂ ಹಾಗೆ ಇದೆ, ಹಾಗೆ ಸರ್ಕಾರದಲ್ಲಿರುವಂತಹ ನಾಯಕರು ಹಾಗೆ ಇದ್ದಾರೆ. ಉತ್ತರ ಕೊಡೋದಕ್ಕೆ ಇವರು ಹೋಗೋದಿಲ್ಲ, ಕೇಳೋದಕ್ಕೆ ಇವರು ಪ್ರಯತ್ನ ಪಡೋದಿಲ್ಲ. ಇಬ್ರು ಸಮಾನ ತಕ್ಕಡಿಯಲ್ಲಿದ್ದಾರೆ. ಭಾವನಾ, ದಿಸ್ ಇಸ್ ನಾಟ್ ಕ್ವಶನ್ ಆಫ್ ಪೊಲಿಟಿಕಲ್ ನಿಮ್ಗೇನು ಅಗ್ರಿಮೆಂಟ್ ಪ್ರಶ್ನೆನೇ ಇಲ್ಲ. 1962 ಯುದ್ಧದಲ್ಲಿ ಅರುಣಾಚಲದ ತವಾಂಗ್ನಿಂದ ಚೈನಾದ ಸೇನೆ ಒಳಗಡೆ ಪ್ರವೇಶಿಸ್ತು. ವಿ ವೇರ್ ನಾಟ್ ರೆಡಿ ಫಾರ್ ದ ವಾರ್. ಏನೇನಾಯಿತು ಆಗ ಅಂತಕ್ಕಂಥದ್ರ ಬಗ್ಗೆ ಬಹಿರಂಗವಾಗಿ ಚರ್ಚೆ ನಡೆದಿಲ್ವಾ? 1965 ಏನಾಯಿತು ಅದ್ರ ಬಗ್ಗೆ ಬಹಿರಂಗವಾಗಿ ಚರ್ಚೆ ನಡೆದಿಲ್ವಾ?
1971 ಬಾಂಗ್ಲಾ ಯುದ್ಧದ ಸಂದರ್ಭದಲ್ಲಿ ಏನೇನು ಆಪರೇಷನಲ್ ಡೀಟೇಲ್ಸ್ ಜನರಲ್ ಜಾಕೋಬ್ ಇದ್ದರು. ನಾನೇ ಜನರಲ್ ಜಾಕೋಬ್ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೆ ದಿಲ್ಲಿಯಲ್ಲಿ. ಸರಿ, ಒಂದು 20 ವರ್ಷಗಳ ನಂತರ ಅವರು ಅದನ್ನು ಬಹಿರಂಗಪಡಿಸಿದ್ರು. ಈಗ ಜನರಲ್ ಮುಕುಂದ್ ನರವಣೆ ಕೆಲ ಅಂಶಗಳನ್ನು ಬರೆದಿದ್ದಾರೆ. ಈಗ ಜನರಲ್ ಮುಕುಂದ್ ನರವಣೆ ಬರೆದಿದ್ದು ಸರಿಯೋ ತಪ್ಪೋ ಅಂತಕ್ಕಂಥದ್ದು ಅದು ಸರ್ಕಾರ ಡಿಸೈಡ್ ಮಾಡಬೇಕೇ ಹೊರತು ವಿರೋಧ ಪಕ್ಷದ ನಾಯಕರು ಆ ಪುಸ್ತಕವನ್ನು ಎಲ್ಲಿಂತಂದ್ರೆ, ಹಾಗಾದ್ರೆ ವಿರೋಧ ಪಕ್ಷದ ನಾಯಕರು ಏನು ಕೆಲಸವನ್ನು ಮಾಡಬೇಕು? ಇಲ್ಲಿ ರಾಹುಲ್ ಗಾಂಧಿ ಪರ ವಿರುದ್ಧದ ಪ್ರಶ್ನೆ ಅಲ್ಲ, ಪ್ರಶ್ನೆ ಕೆಲ ಅನ್ಕಂಫರ್ಟೇಬಲ್ ಪ್ರಶ್ನೆಗಳನ್ನು ಜನರಲ್ ಮುಕುಂದ್ ನರವಣೆ ಕೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ನಿಮಿತ್ತ ಮಾತ್ರ, ಅವರು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾರೆ. ಬೇರೆ ಯಾರೇ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದರೂ ಅವರು ಅದನ್ನು ಎಬ್ಬಿಸ್ತಾ ಇರಲಿಲ್ವಾ? ಇಲ್ಲಿ ಜನರಲ್ ಮುಕುಂದ್ ನರವಣೆ ಹೇಳಿರ್ತಕ್ಕಂಥ ಅಂಶಗಳಿಗೆ ಸರ್ಕಾರದ ಕ್ಲಾರಿಫಿಕೇಶನ್ಸ್ ಏನು, ಇದು ಹೊರಗಡೆನೇ ಬರಲಿಲ್ಲ ಅಂತಂದರೆ ಆಯ್ತಪ್ಪ, ಆಪರೇಷನಲ್ ಡೀಟೇಲ್ಸ್ ಹೊರಗೆ ಇದು ಹೊರಗೆ ಬಂದುಬಿಟ್ಟಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ, ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಿರುವಾಗ ನೀವು ಇದರ ಇಂಟರ್ಪ್ರಿಟೇಷನ್ ಹೇಗೆ? ನನ್ನ ಪ್ರಕಾರ ನರೇಂದ್ರ ಮೋದಿಯವರು ಇಲ್ಲ ಯಾವುದೇ ಜೋ ಉಚಿತ ಕಾರ್ವಾಯಿ ಕರೋ ಅಂತ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಮೈ ಇಂಟರ್ಪ್ರಿಟೇಷನ್ ಸೇಸ್ ಒಬ್ಬ ಪೊಲಿಟಿಕಲ್ ಬಾಸ್ ಆಪರೇಷನಲ್ ನೀವು ಬ್ಯಾಟಲ್ ಗ್ರೌಂಡಲ್ಲಿ ಹೋಗಿ ನಿರ್ಣಯಗಳನ್ನು ತೆಗೆದುಕೊಳ್ಳೋಕ್ಕಾಗಲ್ಲ. ಅಲ್ಲಿ ನಾರ್ದರ್ನ್ ಆರ್ಮಿಯ ಕಮಾಂಡರ್ ಆಗಿದ್ದ ಜನರಲ್ ಜೋಶಿ ಇದೇ ಪುಸ್ತಕವನ್ನು ಬರೆದಿದ್ದಾರೆ, ನಾವು ಹೆಂಗೆ ಇದನ್ನು ಹ್ಯಾಂಡಲ್ ಮಾಡಿದ್ವಿ ಅಂತ. ಸೊ ದೇರ್ ಆರ್ 2 ಅಕೌಂಟ್ಸ್. ಜನರಲ್ ಮುಕುಂದ್ ನರವಣೆ ಪ್ರಧಾನಮಂತ್ರಿಗಳಿಂದ ಉತ್ತರ ಬರಲಿಲ್ಲ ಅಂತಕ್ಕಂಥದ್ದರ ಬಗ್ಗೆ ತಮ್ಮ ಟಿಪ್ಪಣಿಯನ್ನು ಬರೆದಿದ್ದಾರೆ. ಜನರಲ್ ಜೋಶಿ ಒಂದು ಹಂತ ಹೋಗಿ ನಮಗೆ ಬ್ಯಾಟಲ್ ಗ್ರೌಂಡಲ್ಲಿ ನಿರ್ಣಯದ ಸ್ವಾತಂತ್ರ್ಯ ಸಿಕ್ಕ ನಂತರ ಏನೇನಾಯಿತು ಅಂತಕ್ಕಂಥದ್ದು, ಈ ಆಪರೇಷನ್ ಸ್ನೋ ಲಿಯೋಪಾರ್ಡ್ ಇದೆ ಅಲ್ವಾ, ಅದು ನಡೆದಿದ್ದೆ ಆ ಸಂದರ್ಭದಲ್ಲಿ. ಈಗ ನನಗನ್ಸುತ್ತೆ ಬೇರೆ ಬೇರೆ ಇಂಟರ್ಪ್ರಿಟೇಷನ್ಗಳು ನಿಶ್ಚಿತವಾಗಿರ್ತವೆ. ಬಟ್ ಹ್ಯಾಂಡಲ್ ಮಾಡೋ ರೀತಿ ಬೇರೆ ಆಗಬಹುದಿತ್ತು. ಅಲ್ಲ, ಸರ್ಕಾರ ನನಗನ್ಸುತ್ತೆ ಸರ್ಕಾರ ಇದರ ಬಗ್ಗೆ ತನ್ನ ಒಂದು ಸ್ಪಷ್ಟೀಕರಣವನ್ನು ಕೊಡ್ಬೋದಿತ್ತು. ಪೂರ್ತಿ ಬೀಟಿಂಗ್ ಅರೌಂಡ್ ದ ಬುಷ್ ಮಾಡಿ ರಾಹುಲ್ ಗಾಂಧಿ ಪುಸ್ತಕ ಎಲ್ಲಿಂದ ತಂದರು, ಇದು ಇವತ್ತಿನ ಕಾಲದಲ್ಲಿ ಸೂಕ್ತವಾ ಅಂತಕ್ಕಂಥದ್ದು ಪ್ರಶ್ನೆ. ಯಾಕಂದರೆ 2021ರಲ್ಲಿ ಏನಾಯಿತು ಅಂತಕ್ಕಂಥದ್ರ ಬಗ್ಗೆ ಸರ್ಕಾರ ತನ್ನ ಒಂದು ಸ್ಟೇಟ್ಮೆಂಟನ್ನು ಕೊಡ್ಬೋದು, ಆಪರೇಷನಲ್ ಡೀಟೇಲ್ಸ್ಗಳನ್ನು ಕೊಡೋದು ಬೇಡ. ರೈಟ್. ಬಟ್ ಈಗ ಜನರಲ್ ಮುಕುಂದ್ ನರವಣೆ ಪುಸ್ತಕ ಅಲ್ಲಿ ಬರೆದು ಬಿಟ್ಟಿದ್ದಾರೆ ಅವರು. ಅದೀಗ ಬೇಕೋ ಬೇಡವೋ ಹೊರಗಡೆ ಪಬ್ಲಿಕ್ಲಿ ಓಡಾಡ್ತಾ ಇದೆ. ಈಗ ಜನರಲ್ ಮುಕುಂದ್ ನರವಣೆ ಅದನ್ನು ಡಿಸೋನ್ ಮಾಡಿದ್ರು ಅಂತ ಅನ್ಕೋಣ ಹಂತದಲ್ಲಿ. ದೆನ್ ಗೌರ್ಮೆಂಟ್ನ ಒಪಿನಿಯನ್ ಸರಿ ಇದೆ, ನಾವು ಅದ್ರ ಬಗ್ಗೆ ಮಾತಾಡಲ್ಲ ಅಂತ. ಜನರಲ್ ಮುಕುಂದ್ ನರವಣೆ ಅದನ್ನು ಡಿಸೋನ್ ಮಾಡದೆ, ಅವರು ಏನೂ ಹೇಳಿಕೆಗಳನ್ನು ಕೊಡದೆ ನಾನು ಇದನ್ನು ಬರೆದಿದ್ದೀನಿ ಅಂತ ಹೇಳಿ ರಾಹುಲ್ ಗಾಂಧಿ ಅದನ್ನು ಸದನದಲ್ಲಿ ತೋರಿಸಿದಾಗ ಮ್ಯಾಟರ್ ಇಸ್ ಪಬ್ಲಿಕ್. ಆಗ ನನಗನ್ಸುತ್ತೆ ಸರ್ಕಾರ ತನ್ನ ಕಡೆಯಿಂದ ಒಂದು ಹೇಳಿಕೆ ಕೊಡ್ಬೋದಿತ್ತೇ ಹೊರತು ವಿಪಕ್ಷಗಳಿಗೆ ಒಂದು ಅಸ್ತ್ರವನ್ನು ಕೊಟ್ಟಂತೆ ಸರ್ಕಾರ ಮಾಡ್ತಾ ಇದೆ ಅನ್ನೋದು ಅನಿಸ್ತಾ ಇದೆ ಮೇಲ್ನೋಟ. ರೈಟ್ ಪ್ರಶಾಂತ್, ಬರ್ತೀನಿ ವಾಪಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.